ಇಡೀ ದೇಶ ಈಗ ಮೊನ್ನೆ ಅಷ್ಟೇ ಜನವರಿ 22 ಅಷ್ಟೇ ಅಯೋಧ್ಯೆ ರಾಮ ಮಂದಿರ ಉದ್ಘಾಟನೆ ಆಗಿದೆ. ಇಡೀ ದೇಶ ಇನ್ನು ಜೈ ಶ್ರೀರಾಮ್ ಅನ್ನುವಂತ ಅದೇ ಮೂಡ್ನಲ್ಲಿದೆ. ಅಂತ ಸಂದರ್ಭದಲ್ಲಿ ಹನುಮ ಧ್ವಜನ ಇಳಿಸಿ ಕಾಂಗ್ರೆಸ್ ಎಲ್ಲೋ ಒಂದ್ ಕಡೆ ಎಡವಟ್ ಮಾಡ್ಕೊಳ್ತಾ ಅಂತ ಇದನ್ನ ಬಹಳ ಸೂಕ್ಷ್ಮವಾಗಿ ಹ್ಯಾಂಡ್ಲ್ ಮಾಡಬಹುದಾಗಿತ್ತಲ್ವಾ? ಯಾಕೆ ಹ್ಯಾಂಡ್ಲ್ ಮಾಡಕ್ ಆಗಿಲ್ಲ ಕಾಂಗ್ರೆಸ್? ಆರಂಭದಲ್ಲಿ ರಾಕೇಶ್ ಶೆಟ್ಟಿ ಅವರು ಮಾತಾಡ್ಬೇಕಾದ್ರೆ ತುಂಬಾ ಎಲ್ಲ ವಿಚಾರಗಳನ್ನು ಇದಾಗಿಟ್ರಿ ನೀವು, ಯಾವುದು ಕೂಡ ಪಕ್ಷಪಾತ ಇಲ್ದಂಗೆ ಆಸ್ ಎ ಜರ್ನಲಿಸಮ್ ಇದಕ್ಕೆ ಏನು ಫಾಲೋ ಮಾಡಬೇಕು ಅದನ್ನು ಹೇಳಿದ್ರಿ. ನೀವು ಹೇಳಿದ್ದೇನು ಅಂದರೆ ಅಲ್ಲಿ ಒಂದು ಸಂಘಟನೆಯವರು ನಾವು ರಾಷ್ಟ್ರಧ್ವಜ ಮತ್ತು ನಾಡಧ್ವಜವನ್ನು ಆರಿಸ್ತೀವಿ ಅಂತೇಳಿ ಪರ್ಮಿಷನ್ನ ತೊಗೊಂಡ್ರು ಅಂತ ನೀವೇ ಹೇಳಿದ್ರಿ. ಸೊ ಅದ್ರ ಪ್ರಕಾರ ನಡೆದಿರೋದು. ಅದಾದಮೇಲೆ ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ಇವರೆಲ್ಲ ಮನವಿಯನ್ನು ಕೊಟ್ಟರು, ನೀವು ಈ ಬಾವುಟ ಆರಿಸೋದಾದ್ರೆ ನಾವು ನಮ್ಮ ಬಾವುಟ ಆರಿಸ್ತೀವಿ ಅಂತ. ಸೊ ಯಾವ ಬಾವುಟನೂ ಬೇಡಪ್ಪ, ರಾಷ್ಟ್ರಧ್ವಜ ಆರಿಸ್ತೀವಿ ಅಂತೇಳಿ ಜಿಲ್ಲಾಡಳಿತ ಆರಿಸಿದೆ. ಸೊ ರಾಷ್ಟ್ರಧ್ವಜ ಆರಿಸುವಂಥದ್ದು ಈ ದೇಶದಲ್ಲಿ ತಪ್ಪು ಅನ್ನೋ ಒಂದು ಭಾವನೆಯನ್ನು BJPಯವರು JDSನವರು ಇವತ್ತು ಹುಟ್ಟಾಕ್ತಾ ಇದ್ದಾರೆ. ನೀವು ಹನುಮಧ್ವಜ ಅಥವಾ ಭೀಮಧ್ವಜ ಅಥವಾ ರೈತ ಸಂಘದ ಧ್ವಜ ಯಾವ ಧ್ವಜ ಬೇಕಾದ್ರೂ ಆರಿಸ್ಕೊಳ್ಳಿ, ಆದರೆ ಅದನ್ನು ಹಿಡ್ಕೊಂಡು ರಾಜಕಾರಣ ಮಾಡೋವಂಥದ್ದಕ್ಕೆ ಹೋಗ್ತಾ ಇದ್ದಾರಲ್ಲ, ಕೈ ಹಾಕಿರುವಂಥದ್ದು, ಅದು ನಾವೆಲ್ಲೋ ಈ ದೇಶದಲ್ಲಿ ನಾಳೆ ಮಹಾತ್ಮ ಗಾಂಧೀಜಿಯವರ ಹತ್ಯೆ ಮಾಡಿದ ದಿನ, BJP RSSನ ಏನು ಐಡಿಯಾಲಜಿ ಇದೆ, ಮಹಾತ್ಮ ಗಾಂಧೀಜಿಯವ್ರನ್ನ ಹತ್ಯೆ ಮಾಡಿದಂಥ ದಿನಾಚರಣೆ ನಾಳೆ. ಸೊ ಇವತ್ತು ಅವ್ರು ಮಾಡ್ತಾ ಇರುವಂಥ ರಾಜಕಾರಣ ಇದೆಯಲ್ಲ, ನೀವು ಧರ್ಮದ ರಾಜಕಾರಣ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ನಂಜನಗೂಡಲ್ಲಿ ಒಂದು ವರ್ಷದ ಹಿಂದೆ ಇವ್ರದೇ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ದೇವಸ್ಥಾನವನ್ನು ಕೆಡವಿದ್ರು. ಸೊ ಅವತ್ತು ಇವ್ರಿಗೆ ಅದು ವಿಚಾರ ಆಗಿರಲಿಲ್ವಾ? ಸೊ ಇವತ್ತು ನಾವು ಈ ದೇಶವನ್ನು ಯಾವ ಕಡೆ ತೊಗೊಂಡೋಗ್ತಾ ಇದ್ದೀವಿ ಅನ್ನೋದು ಮುಖ್ಯ ಆಗುತ್ತೆ. ಯಾವ ವಿಚಾರಗಳನ್ನ ಹಸಿವು ಮೇಲೆ ಚರ್ಚೆ ಮಾಡ್ತಿದ್ದೀವಾ, ನಿರುದ್ಯೋಗದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಾ, ಇಲ್ಲ ಈ ರಾಜ್ಯದಲ್ಲಿ ಬರಗಾಲ ಇದೆ ಬರಗಾಲದ ಬಗ್ಗೆ ಚರ್ಚೆ ಮಾಡ್ತಿದ್ದೀವಾ? ಇಲ್ಲ, ಇವತ್ತು BJPಯವರು ಈ ಥರದೊಂದು ವಿಚಾರಗಳನ್ನ ಚರ್ಚೆ ಮಾಡುವಂಥದ್ದು ಈ ದೇಶನ ಎಲ್ಲೋ ಅಫ್ಘಾನಿಸ್ತಾನ, ಪಾಕಿಸ್ತಾನ, ಶ್ರೀಲಂಕಾ ಮಾಡೋದ್ರ ಕಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನೋದು ಇವತ್ತು ಇದಾಗ್ತಾ ಇರುವಂಥ ಈ ಹನುಮನ ವಿಚಾರ ಅಲ್ಲ. ಅಲ್ಲಿ ಸ್ವಾರ್ಥ ಇದೆ. BJPಯ ನಾಯಕರುಗಳ, JDS ನಾಯಕರುಗಳ ಸ್ವಾರ್ಥ ಇದೆ. ಏನು? ಚುನಾವಣಾ ಸ್ವಾರ್ಥ. ಅದೆಲ್ಲ ಚುನಾವಣಾ ಸ್ವಾರ್ಥ ಅಂತ ಜನರಿಗೆಲ್ಲ ಗೊತ್ತಿದೆ. ಆ ಚುನಾವಣಾ ಸ್ವಾರ್ಥ ಯಾವುದೇ ಕಾರಣಕ್ಕೂ ದೇವ್ರುಗಳಾಗಿರ್ಬೋದು, ಧರ್ಮ ಆಗಿರ್ಬೋದು, ಅದನ್ನು ಎಳೆದು ತರೋದ್ರಿಂದ ಯಾವುದೇ ಉಪಯೋಗ ಇಲ್ಲ. ಇವರು ಹಲಾಲು, ಹಿಜಾಬು ಮತ್ತು ಈ ಹೋರಾಟಗಳು ಮಾಡಬೇಕಾದ್ರೆ ಕೂಡ ಮಂಡ್ಯದಲ್ಲಿ ಕೂಡ ಅದಕ್ಕೆ ಒಳ್ಳೆ ಪ್ರತಿಕ್ರಿಯೆ ಸಿಗಲಿಲ್ಲ. ಮಂಡ್ಯದಲ್ಲಿ ಕುವೆಂಪು ಅವರ ಆಶಯ ಇರುವಂಥ ಮಂಡ್ಯ, ಪುಟ್ಟಣ್ಣಯ್ಯ ಅವರು ಇದ್ದಂಥ ಮಂಡ್ಯ, ಅಲ್ಲಿ ಎಲ್ಲ ಥರದ ರೈತ ಚಳುವಳಿ, ದಲಿತ ಚಳುವಳಿ ಮತ್ತು ಸಾಹಿತ್ಯಾತ್ಮಕವಾದಂಥ ಚಳುವಳಿಗಳು, ಕನ್ನಡ ಚಳುವಳಿ, ಕಾವೇರಿ ಹೋರಾಟ, ಸ್ವತಂತ್ರ ಹೋರಾಟವಾದಂತಹ ಮಂಡ್ಯದಲ್ಲಿ ವೀರಣ್ಣಗೌಡ್ರಂಥವ್ರು ಇದ್ರು, ಇವರೆಲ್ಲ ಇದ್ರು. ಸೊ ಇವತ್ತಿನ ರಾಜಕಾರಣ ನಡೆಯಲ್ಲ. ನನ್ನ ಕ್ವಶನ್, ವೈ ಗವರ್ಮೆಂಟ್ ಈಸ್ ಫೇಲ್ ಟು ಅಂಡರ್ಸ್ಟ್ಯಾಂಡ್ ದ ಸೆಂಟಿಮೆಂಟ್ ಇಶ್ಯೂಸ್ಗಳು? ಯಾಕೆ ಹೇಳ್ತೀನಿ ಕೇಳಿ. ರಾಮನ ವಿಷಯ ಬಂದಾಗ ಹುಬ್ಬಳ್ಳಿಯಲ್ಲಿ 31 ವರ್ಷದ ಹಿಂದಿದ್ದು ಕೇಸುಗಳನ್ನು ಅಲ್ಲ, ನಾನು ಹೇಳ್ತೀನಿ, ಕೆದಕಿ ನಿಮ್ಮ ತಲೆ ಮೇಲೆ, ಕಾಲ್ ಮೇಲೆ ಕಲ್ಲಲ್ಲ, ಬಂಡೆಯನ್ನು ತಲೆಗೆ ಎಳ್ಕೊತೀರಿ. ಅದ್ರ ಮೇಲೆ ಇನ್ನೊಂದು ಕೇಸು ಸಮನ್ಸ್ ಹೋಗುತ್ತೆ. ನಾನು ಹೇಳ್ತೀನಿ ಸಮನ್ಸ್ ಹೋಗುತ್ತೆ, ವಾಟ್ ಎವರ್. ಆ ದಿನಕ್ಕೆ ಅದು ಅಗತ್ಯ ಇಲ್ಲ ಅನ್ನುವ ಕೆಲಸವನ್ನು ಅದರ್ವೈಸ್ ಈಗ ಮಂಡ್ಯದಲ್ಲೂ ಬಂದಾಗಲೂ ಯು ಹ್ಯಾವ್ ಎ ಸ್ಟ್ರಾಂಗ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್. ಸ್ಟೇಟಿಗೆ ಒಂದು, CMಗೊಂದು. ನಿಮಗೆ ಪರ್ಮಿಷನ್ ಕೊಡುವಾಗ ಗೊತ್ತಿತ್ತು ಏನಕ್ಕಾಗಿ ಕೊಡ್ತಾ ಇದ್ರಿ. ಈಗ ನಿಮ್ಮ ಮಂಡ್ಯ MLA ರವಿ ಗಾಣಿಗ ಅವರು ಹೇಳ್ತಾರೆ, ಅದು ಗೌರ್ಮೆಂಟ್ ಜಾಗದಲ್ಲಿತ್ತು, ನಾನಲ್ಲಿ ಬಸ್ ಸ್ಟ್ಯಾಂಡ್ ಕಟ್ಟಬೇಕಂತ ಪ್ಲ್ಯಾನ್ ಮಾಡಿದ್ದೆ, ಅಲ್ಲಿ ಅವರು ರಾಷ್ಟ್ರಧ್ವಜ ಹಾರಿಸ್ತೀನಿ. ನಿಮಗೆ ಇಂಟೆಲಿಜೆನ್ಸ್ ರಿಪೋರ್ಟ್ ಇರಬೇಕಿತ್ತು. ಅಟ್ಲೀಸ್ಟ್ ನೀವು ಟ್ರ್ಯಾಪಿಗೆ ಬೀಳ್ತಾ ಇದ್ದೀರೋ ಅಥವಾ ಟ್ರ್ಯಾಪ್ ಆಗ್ತಾ ಇದ್ದೀರೋ, ಅಥವಾ ಯುವರ್ ಇಂಟೆಲಿಜೆನ್ಸ್ ಈಸ್ ಫೇಲ್ ಟು ಪ್ರೂವ್ ಇಟ್. ವೈ ಗವರ್ಮೆಂಟ್ ಈಸ್ ಟಚಿಂಗ್ ಈ ಎಲೆಕ್ಷನ್ ಟೈಮ್ ಅಲ್ಲಿ ಸೆಂಟಿಮೆಂಟ್ ಇಶ್ಯೂಸ್ಗಳಿಗೆ ಏನಕ್ಕೆ ನೀವು ಅವಕಾಶ ಮಾಡಿಕೊಡ್ತಾ ಇದ್ರಿ? ಸೆಂಟಿಮೆಂಟ್ ಇಶ್ಯೂಸ್ ಟಚ್ ಮಾಡ್ತಾ ಇಲ್ಲ. ಈಗ ಕಾನೂನು ಪ್ರಕ್ರಿಯೆಗಳು ತಾನಾಗಿ ನಡೀತಾ ಇರ್ತೀವಿ. ಹುಬ್ಳಿ ಪ್ರಕರಣ ಹೇಳಿದ್ರಿ. ಹುಬ್ಳಿ ಪ್ರಕರಣದಲ್ಲಿ, ಅದೇ ಪ್ರಕರಣದಲ್ಲಿ ಇನ್ನೊಬ್ರು ಕುಲಕರ್ಣಿ ಅನ್ನೋರು ಅರೆಸ್ಟ್ ಆಗಿದ್ರು, ನಾನ್ ಬೇಲೇಬಲ್ ವಾರೆಂಟ್ ಆಗಿತ್ತು, ರೀಕಾಲ್ ಮಾಡಿಸ್ಕೊಂಡ್ಬಂದ್ರು. ಯಾಕೆ ಶ್ರೀಕಾಂತ್ ಪೂಜಾರಿನ ಇಟ್ಕೊಂಡ್ರು? ಅಷ್ಟೊಂದು ಕೇಸ್ಗಳು ಪೆಂಡಿಂಗ್ ಇದ್ವಲ್ಲ, ಅದನ್ನ ಹೆಂಗೆ ಸೆಂಟಿಮೆಂಟ್ ಅಂತ ಹೇಳಕ್ಕೆ? ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಅಲ್ಲ ನಾವು ಹೋಗ್ತಾ ಇಲ್ಲ, ಕಾನೂನು ನಾವು ತರೋದಲ್ಲ, ನೋಡಿ ಅರಿವಿನ ನೋಡಿ ಜನರಿಗೆ ತಪ್ಪು ಮಾಹಿತಿ ಹೋಗ್ಬಾರ್ದು. ನೀವು ಜರ್ನಲಿಸ್ಟ್, ಇವರು ಆ ತರ ಪ್ರಶ್ನೆ ಕೇಳಿ, ಅಲ್ಲ ನೀವು ಇವ್ರು ಆ ತರ ಪ್ರಶ್ನೆಗಳು ಕೇಳಿ, ಒಂದ್ ನಿಮಿಷ, ಇವ್ರು ಆ ತರ ಪ್ರಶ್ನೆಗಳು ಕೇಳಿ. ಕಾನೂನು ಮತ್ತೆ ಕೋರ್ಟು ಈ ಪ್ರಕ್ರಿಯೆಗಳಿಗೂ ಸರ್ಕಾರಕ್ಕೂ ಸಂಬಂಧ ಇಲ್ಲ. ಇದು ನಿಮ್ಗೆಲ್ಲ ಗೊತ್ತಿರುವಂತ ವಿಚಾರ. BJPಯವರು ಅಥವಾ ಇದನ್ನ ಇಟ್ಕೊಂಡು ರಾಜಕಾರಣ ಮಾಡೋರು ಬೇಕಾದ್ರೆ ಸರ್ಕಾರ ಮಾಡ್ತು ಅಂತ ಹೇಳಿ, ಆದ್ರೆ ಕೋರ್ಟಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾರೆಂಟ್ನ, ಸಮನ್ಸ್ನ ಇಶ್ಯೂ ಮಾಡುವಂತ ಅಧಿಕಾರ ಸರ್ಕಾರದ ವ್ಯಾಪ್ತಿ ಒಳಗಡೆ ಇರಲ್ಲ. ಸೊ ಅದನ್ನ ಈಗ ಲಾಠಿ ನೀವು ಇದನ್ನ ಕಾನೂನು ಸುವ್ಯವಸ್ಥೆ ಧಕ್ಕೆ ತರುವಂತ ಕೆಲಸಗಳು ನಡೀತಾ ಇದೆ. ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುವಂತ ಕೆಲಸಗಳು ನಡೀತಾ ಇದಾವೆ. ಆಮೇಲೆ ಇನ್ನೊಂದು ಹೇಳ್ಬಿಡ್ತೀನಿ, ಚಿಕ್ಕಮಂಗ್ಳೂರು ವಿಚಾರನೂ ಹೇಳಿದ್ರಿ ನೀವು. ಇನ್ನೊಂದು ಅದೇ ಸಂದರ್ಭದಲ್ಲಿ ಸಮನ್ಸ್ ಜಾರಿ ಮಾಡಿದ್ರಿ ಅಂತ.
ಇವತ್ತು ಚಿಕ್ಕಮಂಗ್ಳೂರಲ್ಲಿ ಬಾಬಾ ಬುಡನ್ಗಿರಿ ಹೋರಾಟಕ್ಕೆ ಒಳಗಾಗಿ ಸಮನ್ಸ್ ಜಾರಿ ಆಯ್ತಲ್ಲ, ಆ ಹುಡುಗನ ಮೇಲೆ 295A 153A ಇವರು ಪರ್ಮಿಷನ್ ಕೊಟ್ಟಿದ್ದು ಇದನ್ನ ಶುರು ಮಾಡಿದ್ ಬಿಜೆಪಿ ಅವರು. ಆಮೇಲೆ ಇವತ್ತು ಆ ಹುಡುಗ ಅಲ್ಲ ಕೇಳಿಸ್ಕೊಳ್ಳಿ, ಇವತ್ತು ಆ ಹುಡುಗ ಎಲ್ಲಿದ್ದಾನೆ ಅಂತ. ಇವತ್ತು ಆ ಹುಡುಗ ಕಾಂಗ್ರೆಸ್ನ ಚಿಕ್ಕಮಗಳೂರು ಜಿಲ್ಲಾ ಯುವ ಘಟಕದ ಅಧ್ಯಕ್ಷ, ಅವ್ರ ಜೊತೆನೇ ಇಲ್ಲ ಇವತ್ತು ಬಿಜೆಪಿ ಅವ್ರ ಹತ್ರ ಕ್ವಶನ್. ನನಗೆ ಇವತ್ತು ಇಶ್ಯೂ ಸಿಕ್ಕಿದೆ. ಪೊಲಿಟಿಕಲ್ ಪಾರ್ಟಿ ದರ್ ಇಸ್ ನೋ ಕ್ವಶನ್. ನಮ್ಮ ಸೈಡಲ್ಲಿ ನೀವು ಹೇಳೋದು ದಟ್ ಇಸ್ ಎ ಸ್ಟ್ರಾಟಜಿ ಇರ್ಬೋದು. ನಮ್ಮದು ಸ್ಟ್ರಾಟಜಿ ಅವರು ಕೊಡ್ತಾರೆ, ನಾವು ತಗೋತೀವಿ. ನಮ್ಮ ವಿರೋಧ ಪಕ್ಷವಾಗಿ ಅಥವಾ ವಿರೋಧ ಪಕ್ಷದ ಪಾರ್ಟಿಯಾಗಿ ವಿ ಹ್ಯಾವ್ ಆಲ್ ದ ರೈಟ್ಸ್ ಟು ಟೇಕ್ ಅಂತ. ಸೆಂಟಿಮೆಂಟ್ ಇಶ್ಯೂಸ್ ಎಲೆಕ್ಷನ್ ಆಗಿ ಒಂದು ಪೊಲಿಟಿಕಲ್ ಪಾರ್ಟಿ ಅದನ್ನು ತಗೊಂಡೇ ಮಾಡೇ ಮಾಡ್ತೀರಿ ನೀವು. ನಾವು ಮೈ ಕ್ವಶನ್ ಅದಕ್ಕಿಂತಲೂ ಜಾಸ್ತಿಯಾಗಿ ಬರ ಇದೆ, ದರ್ ಈಸ್ ಲಾಟ್ ಆಫ್ ಅದರ್ ರಿಕ್ವೈರ್ಮೆಂಟ್ಸು, ಅದರ ಬಗ್ಗೆ ಹೋರಾಟ ನಡೀತಾ ಇಲ್ಲ. ಬಟ್ ಈಗ ಹನುಮ ಧ್ವಜವನ್ನು ಯಾವ ರೀತಿ ಎಲ್ಲಿಗೆ ತಗೊಂಡೋಗ್ಲಿಕ್ಕೆ ಇಷ್ಟಪಡ್ತೀರಿ ಬಿ ಜೆ ಪಿ ಅವರೀಗ? ಇಟ್ಸ್ ಎ ಟುಡೇ ವಿ ಆರ್ ಸೀನ್ ಕೇಸರಿಮಯ ಮಂಡ್ಯ ಮಾಡಿದಿರಿ, ಓಕೆ, ಇದನ್ನು ಎಲ್ಲಿ ಕೊಂಡೋಗ್ಬೇಕಂತ ನೆಕ್ಸ್ಟ್ ವಾಟ್ ಈಸ್ ದ್ಯಾಟ್ ನೆಕ್ಸ್ಟ್ ಯು ಆರ್ ಥಿಂಕಿಂಗ್? ನೋಡಿ ಸರ್, ತಾವು ಆಗಲೇ ವಿಮರ್ಶೆ ಮಾಡ್ತಾ ಇದ್ವಿ, ಅದಕ್ಕೆ ಧನ್ಯವಾದಗಳು. ಒಂದು ಎರಡನೇದು ಹೇಳ್ತಾ ಹೇಳಿದ್ರು, ಬೇರೆ ವಿಷಯಗಳು ಪ್ರತಿಪಕ್ಷವಾಗಿ ನೀವು ತಗೊಂಡಿಲ್ವಾ ಅಂತ ಅಂದಾಗ, ಪ್ರತಿಪಕ್ಷವಾಗಿ ತಗೊಂಡ್ಬೇಕಾದಾಗ ರೈತರ ಆತ್ಮಹತ್ಯೆ ಆಗ್ಬೋದು, ಕಾವೇರಿ ನೀರಿನ ಸಮಸ್ಯೆ ಆಗ್ಬೋದು, ಬರದ ಸಮಸ್ಯೆ ಆಗ್ಬೋದು, ಅದು ಸದನದಲ್ಲೂ ಚರ್ಚೆ ಆಯಿತು. ಸದನದ ಹೊರಗಡೆನೂ ಭಾರತೀಯ ಜನತಾ ಪಾರ್ಟಿ ವಿರೋಧ ಪಕ್ಷವಾಗಿ ಹೋರಾಟ ಮಾಡಿದಂಥದ್ದು. ಆದರೆ ನಾವಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು ಕೆರಗೋಡಿನ ಒಂದು ಧಾರ್ಮಿಕವಾದ ಪ್ರಶ್ನೆ. ಈ ಧಾರ್ಮಿಕವಾದ ಪ್ರಶ್ನೆ ಅಂದಾಗ ನೀವು ಇವತ್ತು ಹೋರಾಟದಲ್ಲಿ ಎಲ್ಲ ಜನರು ಸೇರಿರಬೇಕಾದಾಗ ನೋಡ್ಬೋದು, ಯಾವುದಾದ್ರೂ ಪಕ್ಷದ ಧ್ವಜ ಇತ್ತ ಅಲ್ಲಿ? ಯಾವ ಪಕ್ಷದ ಧ್ವಜನೂ ಇಲ್ಲ ಸರ್ ಅದಲ್ಲಿ. ಇದು ಹಿಂದೂ ಸಮಾಜದ ಕಾರ್ಯಕರ್ತರ, ಹನುಮ ಭಕ್ತರ ಹೋರಾಟ. ಇದು ಯಾರ ವಿರುದ್ಧ ಹೋರಾಟ? ಇವರು ಕಾನೂನು ಸುವ್ಯವಸ್ಥೆ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಕೆರಗೋಡಿನಲ್ಲಿ ಯಾವ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿತ್ತು? ಯಾವ ಕಾನೂನು ಹದಗೆಟ್ಟಿತ್ತು ಸರ್ ಅಲ್ಲಿ? ಹೇಳ್ಬೇಕು ತಾನೆ ಅದಲ್ಲಿ. ಇವಾಗ ಪ್ರಾಣ ಪ್ರತಿಷ್ಠಾಪನೆ 22ನೇ ತಾರೀಕಿಂದಾಗ ಆ ಊರಿನ ಜನ, ಆ ಊರಿನ ಪಂಚಾಯಿತಿ ಇದಾಗಿ ಅದನ್ನ ನಿರ್ಣಯ ಮಾಡಿರ್ಬೇಕಾದಾಗ ಎಲ್ಲ ಸಮುದಾಯದ ಜನರು, ಅಲ್ಲಿರಂತ ಎಲ್ಲ ಸಮುದಾಯದ ಜನರು, ಸುತ್ತಮುತ್ತಲಿನ 12-15 ಹಳ್ಳಿಗಳು, ದೊಡ್ಡಿಗಳು ಸೇರಿ ಇದು ಮಾಡಿರ್ಬೇಕಾದಾಗ ಯಾವ ಕಾನೂನು ಸುವ್ಯವಸ್ಥಿಸಿದಾಗಿತ್ತು? ಅಂದ್ರೆ ಪಂಚಾಯತ್ ವ್ಯವಸ್ಥೆಗೊಂದು ಪೂರ್ಣವಾಗಿ ಬೆಂಬಲ ಕೊಟ್ಟಿದ್ದಂತ ತಪ್ಪಾದಲ್ಲಿ ಏನ್ ತಪ್ಪು ನಡೆದಿದಂಥದ್ದು? ಹೇಳ್ಬೇಕು ಏನ್ ತಪ್ಪಂತ. ಹನುಮ ಧ್ವಜ ನಡೆದಾದ್ಮೇಲೆ ರಾಷ್ಟ್ರ ಧ್ವಜಕ್ಕೂ ಅಲ್ಲಿ ಅನುಮತಿ ಇತ್ತು, ಅದು ಆರಿಸಿದ್ದಾರೆ, ಮತ್ತೆ ಆರಿಸಿದ್ದಾರೆ. ಅವ್ರು ಕೇಳ್ಕೊಂಡಿದ್ದೇನು? ರಾಮ ಪ್ರತಿಷ್ಠಾಪನೆ ಆಗಿದೆ, ಒಂದು ಮಂಡಲದ ಪೂಜೆ ಇರುತ್ತೆ, 48 ದಿನಗಳ ಕಾಲ ಹಾರಾಡ್ಬೋದು ಅಂತಬಿಟ್ಟು ಸಂದರ್ಭಕ್ಕೆ ತಕ್ಕಾಗಿ ರಾಮ ಭಕ್ತನ ಹನುಮನ ಅಲ್ಲಿ ಬಾವುಟ ಹಾರಿದೆ ಹೊರತು ಯಾವುದೇ ಕೋಮು ದ್ವೇಷಕ್ಕಲ್ಲ, ಯಾವುದೇ ಇದಕ್ಕಲ್ಲ ಮೇಡಮ್. ಅಲ್ಲಿ ಇವಾಗ ಅಷ್ಟೊಂದು ಜನ ಪೊಲೀಸರನ್ನು ರಾತ್ರೋರಾತ್ರಿ ಕರ್ಕೊಂಬಂದಿ ಧ್ವಜ ಇಳಿಸುವಂತ ಪರಿಸ್ಥಿತಿ ಅಲ್ಲಿ ಏನಾಗಿತ್ತು ಅಂತ ವಿವರಿಸಿ ಮೇಡಮ್. ನಮ್ಗೆ ಹೇಳಿ ಕಾಂಗ್ರೆಸ್ನವ್ರು ಏನು ಅಂತ ಅಂದ್ಬಿಟ್ಟು. ನಾವು ಇದನ್ನ ಪಕ್ಷವಾಗಿ ತಗೊಂಡಿಲ್ಲ, JDS ಆಗ್ಲಿ ಕಾಂಗ್ರೆಸ್ ಆಗ್ಲಿ ಅಲ್ಲಿ ಎಲ್ಲಾ ಪಕ್ಷದವರು ಇದ್ರು, ಅಲ್ಲಿ ಹನುಮ ಭಕ್ತರಿದ್ರು. ಅದು ಸಮಾಜದ ವಿರುದ್ಧ, ಹಿಂದೂ ವಿರೋಧಿ ವಿರುದ್ಧ, ಇದರ ವಿರುದ್ಧ ಹೋರಾಟ ಮಾಡಬೇಕು ಅಂದಾಗ ನಾವು ಪಕ್ಷ ನೋಡ್ತಾ ಇಲ್ಲ. ಇದರಲ್ಲಿ ಸಮಾಜದ ವಿರುದ್ಧ ಯಾವಾಗ್ಲೂ ಕಾಂಗ್ರೆಸ್ ಬರ್ಬೇಕಾದಾಗ ಯಾಕೆ ತುಷ್ಟೀಕರಣದಿದ್ದು, ಯಾಕೆ ಹಿಂದೂ ವಿರೋಧಿ ನೀತಿ ಅಂತ ಇದು ಸಮಾಜ ಒಗ್ಗಟ್ಟಾಗಿ ಅಲ್ಲಿ ತಾಯಂದಿರು ಎಲ್ಲ ಸಮುದಾಯದವರು ಕೇಳ್ತಾ ಇದ್ದಾರೆ. ತಪ್ಪ ಇದು ಏನ್ ತಪ್ಪಿದೆ ಇದರಲ್ಲಿ? ನಮ್ಮ ಮಾತು ನೀವು ಯಾಕೆ ಹೋರಾಟ ಮಾಡಿದ್ರು ಅದು ವಿಚಾರಕ್ಕಲ್ಲ. ನೀವು ಹೇಳ್ತಾ ಇದ್ರಿ ಆತ್ಮಹತ್ಯೆ ವಿಚಾರ ಇರ್ಬೋದು, ಮತ್ತೊಂದು ವಿಚಾರ ಇರ್ಬೋದು, ಸದನದಲ್ಲಿ ನಾವು ಚರ್ಚೆ ಮಾಡ್ತೀವಿ ಅಂತ. ಇದೇ ನಿಮ್ಮ ನಾಯಕರು ಎಷ್ಟು ಜನ ರೈತರ ಆತ್ಮಹತ್ಯೆಗೆ ಬೀದಿಗಿಳಿದು ಎಷ್ಟು ಪಾದಯಾತ್ರೆ ಮಾಡಿದಿರಿ ಹೇಳಿ ಮೇಡಮ್? ರೈತರ ಪರವಾಗಿ ಹೋರಾಡಿದಂತ ಪಕ್ಷ ಯಾವುದು? ರೈತರ ಜೊತೆ ಹೋರಾಡಿದಂತ ಪಕ್ಷ ಯಾವುದು? ಭಾರತೀಯ ಜನತಾ ಪಾರ್ಟಿ. ಮೇಡಮ್ ಹಾಗಾದ್ರೆ ಮಾತಾಡೋದ್ರಿಂದ ಯಾವುದು ಬದಲಾಗಲ್ಲ. ಜೋರಾಗಿ ಮಾತಾಡೋದಂತಲ್ಲ ಮೇಡಮ್, ಇದು ನಾವು ಹೇಳುವಂತ ರೀತಿ. ಯಾಕೆಂದ್ರೆ ಈ ಸರ್ಕಾರ ಬಂದಾದ್ಮೇಲೆ 300 ಜನ ರೈತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಸರ್ಕಾರ ಏನ್ ಮಾಡ್ತು? ಅವ್ರ ಬಳಿಗೆ ಹೋಯ್ತಾ? ಅವ್ರು ಸಾಂತ್ವನ ಸರ್ಕಾರದ ಉತ್ತರದಾಯಿತ್ವ ಆಗುತ್ತೆ ರೈತರಿಗೆ ಸಾಂತ್ವನ ಹೇಳೋದಕ್ಕೆ. ಸರ್ಕಾರ ಮಾಡಿದ್ಯಾ? ನಾವು ರೈತರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡಿದ್ವಿ, ರೈತರ ನೀರಿಗಾಗಿ, ರೈತರ ಹಕ್ಕಿಗಾಗಿ ಹೋರಾಟ ಮಾಡಿದ್ವಿ. ಕಾಂಗ್ರೆಸ್ ಏನ್ ಮಾಡಿದೆ? ಪ್ರಶ್ನೆ ಕೇಳ್ತಾರೆ ಅದನ್ನ. ನಾನೀಗ ಭಾಸ್ಕರನ್ ಅವ್ರಿಗೆ ಬರ್ತೇನೆ. ಈಗ ಎರಡೂ ಪಕ್ಷ ಬಿಟ್ಟು ಮಾತಾಡುವ. ಈಗ ರಾಷ್ಟ್ರ ಧ್ವಜ ಮತ್ತೆ ಕನ್ನಡದ ಧ್ವಜ ಹಾರಿಸ್ತೀವಿ ಅಂತ ಪರ್ಮಿಷನ್ ತಗೊಂಡಿದ್ದಾರೆ ಅಂತ ಕಾಂಗ್ರೆಸ್ ಅವರು ಹೇಳ್ತಾರೆ. ಬಿಜೆಪಿ ಅವರು ಹೇಳ್ತಾರೆ ನಾವು ಸಮಯಕ್ಕೆ ಸಂದರ್ಭಕ್ಕೆ ಅನುಗುಣವಾಗಿ 22ನೇ ತಾರೀಕು ಅಯೋಧ್ಯೆಯಲ್ಲಿ ರಾಮಲಲ್ಲನನ್ನು ನಾವು ಪ್ರತಿಷ್ಠಾಪನೆ ಮಾಡಿದ್ದೀವಿ. 15 ಹಳ್ಳಿಯ ಜನರು ಸೇರಿಬಿಟ್ಟು ಈ ಒಂದು ಪಂಚಾಯತಿ ಲೆವೆಲಲ್ಲಿ ನಾವು ಡಿಸಿಷನ್ ತಗೋತೀವಿ. 48 ದಿನಗಳ ಕಾಲ ಮಂಡಲ ಪೂಜೆ ಇರುತ್ತೆ, ಅಲ್ಲಿವರೆಗೆ ಹನುಮ ಧ್ವಜ ಹಾರಡಿ ಮತ್ತೆ ಯಾವ ಧ್ವಜ ಬೇಕು ಅದನ್ನು ಆರಿಸ್ಕೊಡುವ ಅಂತ.
ವಾಟ್ ಯು ಥಿಂಕ್ ಗೌರ್ಮೆಂಟ್ಗೆ ಏನು ಅರ್ಜೆಂಟ್ ಇತ್ತು ಅದನ್ನು ಬೆಳಿಗ್ಗೆ ಇಳಿಸುವಂಥದ್ದು, ಅಥವಾ ನೀವು ಹಿಂದೂ ಮುಖಂಡರಾಗಿ ಏನು ಹೇಳ್ತೀರಿ? ನೋಡಿ, ಈಗ ಆ ಹನುಮದ್ದು ಧ್ವಜದ ಅದೇನು ಒಂದು ವಿವಾದ ಇದೆಯಲ್ಲ, ಅದರ ವಿವಾದ ಬಂದು ಅದು ಹನುಮದ್ ಧ್ವಜದ ವಿವಾದ ಅಲ್ಲ. ಅದು 92-93ನೇ ಇಸವಿಯಲ್ಲೇ ಅಂದಿನ ಗ್ರಾಮ ಪಂಚಾಯಿತಿಯಲ್ಲಿದ್ದಂತಹ ಮೆಂಬರ್ಸು ಮತ್ತು ಹಳ್ಳಿಯವರೆಲ್ಲ ಸೇರಿ ಅಲ್ಲಿ ರಾಷ್ಟ್ರಧ್ವಜವನ್ನು ಯಾವತ್ತು ಹಾರಾಟ ಮಾಡಬೇಕು, ಕನ್ನಡ ಧ್ವಜವನ್ನು ಯಾವತ್ತು ಹಾರಾಟ ಮಾಡಬೇಕು, ಬೇರೆ ಬೇರೆ ಹಬ್ಬ ಹರಿದಿನಗಳಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟ ಭಗವಾ ಜಂಡವನ್ನು ಯಾವಾಗ ಹಾರಿಸಬೇಕು ಅಂಥೇಳಿ 92-93ರಲ್ಲೇ ಒಂದು ಒಪ್ಪಂದವನ್ನು ಮಾಡಿಕೊಂಡಿರ್ತಾರೆ. ಆ ಒಪ್ಪಂದದ ಕಾಪಿ ನನ್ನ ಹತ್ರ ಇದೆ. ಈಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತು ಬೇರೆ ಕಡೆ ಎಲ್ಲ ಹರಿದಾಡ್ತಿದ್ದೆ ಅದರ ಲೆಟ್ರು. ಇಟ್ ಈಸ್ ಎ ಕ್ರಿಯೇಟೆಡ್ ಒನ್, ಫ್ಯಾಬ್ರಿಕೇಟೆಡ್. ಅದು ನಾನು ಯಾತಕ್ಕೆ ಹೇಳ್ತೀನಂದರೆ, ಈಗ ನಿನ್ನೆ ನಮ್ಮ MLA ಅವರು ರವಿಕುಮಾರ್ ಗಣಿಗ ಅವ್ರ ಮನೆ ಮುಂದೆ ಇಲ್ಲಿ ಕಮಲಾನಗರದಲ್ಲಿ ನಾವು ಒಂದು ಹೋರಾಟ ಮಾಡಿದೋ, ಶಾಂತಿಯುತವಾಗಿ ಮಾಡಿದೋ. ಈ ರೀತಿ ರಾಮ ವಿರೋಧಿಗಳಿಗೆ ಧಿಕ್ಕಾರ ಇರಲಿ, ಹನುಮ ವಿರೋಧಿಗಳಿಗೆ ಧಿಕ್ಕಾರ ಇರಲಿ, ನಾವೇನು ಮಾಡಿದ್ದೀವಿ ಹಿಂದೂಗಳಾಗಿ ನಾವು ಈ ದೇಶದಲ್ಲಿ ಹುಟ್ಟೋದೇ ಪಾಪನ ಅಂತ ಹೇಳಿ. ಅರ್ಧ ಗಂಟೆಯಲ್ಲಿ ಪೊಲೀಸವರು ಬರ್ತಾರೆ, ನಮ್ಮ 10-12 ಜನ ಕರ್ಕೊಂಡು ಹೋಗ್ತಾರೆ, FIR ಮಾಡಿ ರಾತ್ರಿ ಸ್ಟೇಷನ್ ಬೇಲ್ ಮಾಡಿ ಬಿಡ್ತಾರೆ. ಅದು ಇರಲಿ, ಕಾನೂನಿನ ವ್ಯವಸ್ಥೆ ಆ ರೀತಿ ಇದೆ, ಅದು ಹಾಗೆ ಇರಬೇಕು, ಅದನ್ನು ನಾವು ವೆಲ್ಕಮ್ ಮಾಡ್ತೀವಿ. ಆದರೆ ಪದೇ ಪದೇ ನೀವು ಯಾಕೆ ಹಿಂದೂಗಳ ಭಾವನೆಗಳನ್ನು ಕೆಣಕಕ್ಕೆ ಬರ್ತೀರಿ? ಇವಾಗ ಶಿವಮೊಗ್ಗ ಅಲ್ಲಿ ಒಂದು ದೊಡ್ಡದೊಂದು ಔರಂಗಜೇಬ್ದೊಂದು ಫೋಟೋ ಬಂತು. ಕೋಲಾರದಲ್ಲಿ ಈ ರಸ್ತೆಯಿಂದ ಹಿಡಿದು ಆ ರಸ್ತೆಗೆ 40 ಅಡಿದೊಂದು ತಲವಾರ್ ಬಂತು. ಆಗ ಮಾತಾಡದೇ ಇರೋ ಕಾಂಗ್ರೆಸ್ನವರು, ವಾಟ್ ಕೆನ್ ಎ ಇನ್ನೋಸೆಂಟ್ ಭಗವಾ ಜೆಂಡಾ ಡೂ ಟು ದಿ ಕಮ್ಯುನಿಟಿ? ಇದೇನಿದು? ತ್ಯಾಗ ಹಾಗೂ ಬಲಿದಾನದ ಸಂಕೇತ ಇದು. ಬೇರೆ ಧರ್ಮದವರನ್ನು, ಬೇರೆ ಜಾತಿಯವರನ್ನು ಅಥವಾ ಇನ್ಯಾರನ್ನೋ ಕೊಲೆ ಮಾಡಿಬಿಡಿ ಅಂತಲ್ಲ ಹೇಳೋದು. ನಮ್ಮಲ್ಲಿ ಏನು ಅಂದರೆ ಆಲ್ ಇನ್ಕ್ಲೂಸಿವ್ ಸನಾತನ ಧರ್ಮ ಅಂದರೆ ಎಲ್ಲರನ್ನ ಸೇರಿಸ್ಕೊಂಡು ಜೀವನ ಮಾಡೋದು. ಈಗ ಕಳೆದ ವರ್ಷ ಮಾರ್ಚಲ್ಲಿ ಎಲೆಕ್ಷನ್ ಆಗಿ ಅಸೆಂಬ್ಲಿ ರಿಸಲ್ಟ್ಸ್ ಬಂದ ಮೇಲೆ ನಮ್ಮ ವಕಫ್ ಬೋರ್ಡ್ನ ಚೇರ್ಮನ್ ಆಗಿದ್ದಂಥ ಶಫಿ ಸಾದಿ ಅವರು ಒಂದು ಮಾತನ್ನು ಹೇಳ್ತಾರೆ, ನಾವು ಮುಸಲ್ಮಾನರು ಈ ಸಾರಿ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಒಂದು ಸಮುದಾಯವಾಗಿ ವೋಟ್ ಹಾಕಿದ್ದೀವಿ. 65ರಿಂದ 66 ಸೀಟ್ಗಳಲ್ಲಿ ಮುಸಲ್ಮಾನರ ಆಶೀರ್ವಾದದಿಂದಲೇ ನೀವು ಗೆದ್ದಿರೋದು. 4 ಕ್ಯಾಬಿನೆಟ್ ದರ್ಜೆ ಮಂತ್ರಿಗಳು ಮತ್ತು ಹೋಮ್ ಮಿನಿಸ್ಟ್ರಿನ ನಮಗೆ ಕೊಡಬೇಕು ಅಂಥೇಳಿ. ಈಗ ನಮ್ಮ ರಾಮಲಲ್ಲನ ಪ್ರಾಣ ಪ್ರತಿಷ್ಠೆ ಆಗಿದೆ. ಈಗ ದೇಶದಲ್ಲಿ ಹಿಂದೂಗಳ ಪರವಾಗಿ ಆದಂಥ ಸಂಚಲನಗಳನ್ನೆಲ್ಲ ಕಮ್ಯುನಿಸ್ಟರು ಮತ್ತು ಕಾಂಗ್ರೆಸ್ನವರು ಮತ್ತು ಬೇರೆ ಸೂಡೋ ಸೆಕ್ಯುಲರ್ ಪಾರ್ಟಿಗಳು ನೋಡಿದ್ದಾರೆ. ಈಗ ಅವ್ರಿಗೇನು ಅನಿಸಿದೆ ಅಂದರೆ, ಈ ಇರೋದೇ ನಮಗೆ ಗಟ್ಟಿ ಮುಸಲ್ಮಾನರ ಓಟು, ಇದನ್ನು ಯಾಕೆ ಕಳ್ಕೋಬೇಕು? ಹಿಂದೂಗಳ ಬಾಯಲ್ಲಿ ಎಷ್ಟು ನಾವು ಮಣ್ಣನ್ನು ಹಾಕ್ತೀವಿ ಅಷ್ಟು ಪ್ರೀತಿಯನ್ನು ಮುಸಲ್ಮಾನರಿಂದ ಸಂಪಾದನೆ ಮಾಡಬೇಕು ಅಂಥೇಳಿ ಈ ಪಕ್ಷ ಹೊರಟಿದೆ. ಅದು ಒಳ್ಳೆಯದಲ್ಲ. ಯಾಕಂದರೆ ಈಗ ನಮ್ಮ ಸ್ನೇಹಿತರಿದ್ದಾರೆ, ನಮ್ಮ ಸೂರ್ಯ ಮುಕುಂದರಾಜ್ ಅವರು, ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಅವರು ಹಿಂದೂನೇ. ಈ ಕಡೆ BJPಯಲ್ಲಿರೋರು ಹಿಂದೂನೇ, ನಾವೆಲ್ಲ ಹಿಂದೂಗಳೇ. ನಾವು ಹಿಂದುತ್ವವನ್ನು ಮತ್ತು ಆ ಭಗವಾ ಕಲರ್ ಏನಿದೆಯಲ್ಲ ಅದನ್ನು ನಮ್ಮ ಕ್ಷುಲ್ಲಕ ರಾಜಕಾರಣಗಳಿಗೆ ಬಳಸ್ಕೋಬಾರದು. ಅದಕ್ಕಿರುವ ಬೆಲೆಯೇ ಬೇರೆ. ಆ ಬೆಲೆಗೆ ನಾವು ಬೆಲೆಯನ್ನು ಕೊಟ್ಟು ಶ್ರೀರಾಮನ, ಆಂಜನೇಯ ಸ್ವಾಮಿ ಮತ್ತು ಬೇರೆ ದೇವರುಗಳ ಆದರ್ಶವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡು ನಾವು ಜೀವನ ಮಾಡೋಣ. ರಾಜಕೀಯ ಮಾಡಿ ಇವ್ರ ಮೇಲೆ ಎತ್ಕಟ್ಟೋದು, ಅವ್ರಿಗೆ ಓಡಿಸೋದು, ಅವ್ರ ಮೇಲೆ ಎತ್ಕಟ್ಟೋದು, ಇವ್ರಿಗೆ ಓಡಿಸೋದು, ಒಂದು ಸಮುದಾಯಕ್ಕೆ ಬಿರಿಯಾನಿ ತಿನ್ನಿಸೋದು, ಇನ್ನೊಂದು ಸಮುದಾಯಕ್ಕೆ ಪೊಲೀಸ್ನವ್ರ ಕೈಯಲ್ಲಿ ಬೂಟಲ್ಲಿ ಓಡಿಸೋದು, ಇದು ಮಾಡಬಾರ್ದು ಅಂತ ನನಗೆ ಹನುಮನ ಹೆಸರು ಬಂದಾಗ ಒಂದು ನೆನಪಾಗ್ತದೆ. ಈ ಹನುಮಗಿರಿ ಬೆಟ್ಟದಲ್ಲಿ ಒಂದು ಚರ್ಚ್ ಶಿಲುಬೆ ಸ್ಥಾಪನೆ ಆಗುತ್ತೆ, ಏನಾಯ್ತು ಅದು? ಮತ್ತೆ ಆ ಹೋರಾಟ ಅದು ಹಾಗೆ ನಿಂತಿದೆ. ಅದು ಹಾಗೆ ನಿಂತಿದೆ. ಅದನ್ನು ಸನ್ಮಾನ್ಯ ಕಾಂಗ್ರೆಸ್ಸಿನ ಇವರೇ ಹೇಳಬೇಕು ಅದನ್ನು. ಅಲ್ಲ, ನಾನು ಅದನ್ನೇ ಕೇಳೋದು. ಈ ಹೋರಾಟಗಳು ಮತ್ತು ಈ ಸೆಂಟಿಮೆಂಟ್ ಇಶ್ಯೂಗಳನ್ನು ಟಚ್ ಮಾಡೋದು, ಅದರ್ ದೆನ್ ಡೆವಲಪ್ಮೆಂಟ್, ಅದರ್ ದೆನ್ ಪ್ರಾಬ್ಲಮ್ಸ್. ನಾನು ಕೇಳೋದು ಡೆವಲಪ್ಮೆಂಟ್ ಇಶ್ಯೂಸ್ಗಳನ್ನು ಟಚ್ ಮಾಡಲ್ಲ, ಅಥವಾ ಯಾವುದೋ ಒಂದು ನಿರ್ಗತಿಕರಿಗೆ ಬೇಕಾಗುವಂಥ ಫೆಸಿಲಿಟಿ ಆಗಲಿ, ಜನಗಳಿಗೆ ಬೇಕಾಗುವಂಥ ಫೆಸಿಲಿಟಿ ಆಗಲಿ, ಬರ ಆಗಲಿ, ರೈತರ ಆತ್ಮಹತ್ಯೆಗಳಾಗಲಿ, ಎಜುಕೇಷನ್ ಆಗಲಿ, ಇದಕ್ಕಿಂತ ಜಾಸ್ತಿಯಾಗಿ ಈ ಥರದ ಇಶ್ಯೂಗಳು ಬೇಗ ಕಾವು ಪಡ್ಕೊಳ್ತವೆ. ಈ ಥರದ ಇಶ್ಯೂಗಳು ಭಾರಿ ಜೋರಾಗಿ ಪ್ರತಿಭಟನೆಗಳಾಗ್ತವೆ. ಲಾ ಆ್ಯಂಡ್ ಆರ್ಡರ್ಗಳನ್ನು ಕೈಗೆತ್ತಿಕೊಳ್ಳುವಂಥ ಸ್ಥಿತಿ ಬರುತ್ತೆ. ಇದ್ರ ಜೊತೆ ಇನ್ನೊಂದು ಸರ್, ಇವತ್ತು ನೀವು ಹೇಳ್ತಾ ಇದ್ರು, ಯದುಕುಮಾರ್ ಅವರು ಹೇಳ್ತಾ ಇದ್ರು, ನಮಗೆ BJP ಏನಕ್ಕೆ ಇದಕ್ಕೆ ಹೋರಾಟಕ್ಕೆ ಹೇಳಿತು ಅಂತ ಹೇಳಿ. ಸರ್, ಐ ಹ್ಯಾವ್ ಅ ಕ್ವಶನ್. ಇವತ್ತು CT ರವಿ ಅವರು ಮಾತನಾಡ್ತಾ ಹೇಳ್ತಾರೆ, 28ಕ್ಕೆ 28 ಕ್ಷೇತ್ರಗಳಲ್ಲೂ BJP ಗೆಲ್ಲುತ್ತೆ, ಈ ಪ್ರಕರಣದಿಂದ ಕಾಂಗ್ರೆಸ್ ನಿರ್ನಾಮ ಆಗುತ್ತೆ, ಲೋಕಸಭಾ ಚುನಾವಣೆ ಆಗುತ್ತೆ. ಧಾರ್ಮಿಕ ವಿಚಾರಕ್ಕೆ ನೀವು ಯಾವ ಪಕ್ಷದ ಹೆಸರಿಡ್ಕೊಂಡು ಅಲ್ಲಿಗೆ ಹೋಗಿಲ್ಲ ಅಂದಮೇಲೆ
ನೀವ್ ಯಾಕೆ ಸ್ವಾಮಿ ಲೋಕಸಭಾ ಚುನಾವಣೆ ನಿನ್ನೆ ಬಗ್ಗೆ ಕಾಂಗ್ರೆಸ್ಸಿನ ಮಾತನಾಡ್ತೀವಿ? ಶಾಸಕರು ಅದೇ ಮಾತನ್ನು ಹೇಳಿದ್ದಾರೆ. ನೀವು ಏನೇ ಭಗವಾ ಜೆಂಡಾದ ಹೋರಾಟ ಮಾಡಿ ನೀವು ನನಗೆ ಬಿದ್ದಂತ ಕಾಂಗ್ರೆಸ್ಸಿನ ಓಟನ್ನ ನೀವು ಒಂದು ಪಡ್ಕೊಳಕ್ಕಾಗಲ್ಲ ಅಂತ ಹೇಳಿ ಆನ್ ರೆಕಾರ್ಡ್ ನಿನ್ನೆ ಅಲ್ಲಿನ MLA ನಾನು ಯಾವುದೇ ಈಗ ಪಕ್ಷ ಆಗ್ಲಿ ಸರ್, ಮುಖದ್ರಾಜ್ for ಅವ್ರ that ಹತ್ರ matter, ಬರ್ತೀನಿ. ಧಾರ್ಮಿಕ ವಿಚಾರಕ್ಕೆ ನಿಮ್ಗೆ ನಾನು ಹೋದ್ಮೇಲೆ- ಬರ್ತೀನಿ ಈಗ. ಎನಿ ಇಶ್ಯೂಸ್ ವೈ ಯು ಪೀಪಲ್ ಟಚ್ ಆರ್ ಗಿವ್ ಎ ಚಾನ್ಸ್. ಈಗ ನಾನು ಹೇಳುದ 48 ದಿನಕ್ಕೆ ಅಂತ ಬಿಜೆಪಿ ಅವರು ಹೇಳ್ತಾ ಇದ್ದಾರೆ. ಏನಾಗ್ತಾ ಇತ್ತು 48 ದಿನ ವೇಟ್ ಮಾಡಿದ್ರೆ? ಅಲ್ಲ, ಈಗ ನನಗೆ ಒಂದು ದಾಖಲೆ ಇದೆ ಅಲ್ಲ, ಅಂತ ಹೇಳಿ. 48 ದಿನ. ನನ್ನ ಸಿಂಪಲ್ ಕ್ವಶನ್ ಸರ್, ಇದು ಏನು ಲೈಫ್ ಲಾಂಗ್ ಅವರು ಭಗವಧ್ವಜ ಆರಿಸ್ತೀವಿ ಅಂತ ಹೇಳಿಲ್ಲ, ಕೇಸರಿ ಧ್ವಜ ಆರಿಸ್ತೀವಿ ಅಂತ ನಾವು ಹೇಳಿಲ್ಲ. ಇಲ್ಲ, ಹಿಂದೂಗಳ ಕಾಂಗ್ರೆಸ್ ಅಲ್ಲ, ಜೈ ಸ್ಥಳೀಯ ಶ್ರೀರಾಮ್ ಆಡಳಿತ ಆಗಿದೆ, ಇದೆಯಲ್ಲ. ರಾಮಲಲ್ಲನನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ. ಊರಿನವರು ಎಲ್ಲ ಸೇರ್ಕೊಂಡ್ಬಿಟ್ಟು ಒಂದು 48 ದಿನದ ಕಾಲ ಮಂಡಲ ಪೂಜೆ ಆಗುವವರೆಗೆ ಅದನ್ನು ಆರಿಸಿದ್ದಾರೆ. ಊರಿನವರೇ ಖರ್ಚು ಮಾಡಿ ಆರಿಸಿದ್ದಾರೆ. ವಾಟ್ಸ್ ರಾಂಗ್? ವಾಟ್ ಈಸ್ ಅರ್ಜೆಂಟ್? ಅರ್ಜೆನ್ಸಿ ಲಾ ಆ್ಯಂಡ್ ಆರ್ಡರ್ ಬ್ರೇಕ್ ಮಾಡಿ. ಈಗ ಯಾವುದೇ ದಲಿತರು ಬರಲಿ ಅಥವಾ ರೈತರು ಬರಲಿ, ರೈತರಲ್ಲೂ ಮುಸ್ಲಿಮರಿದ್ದಾರೆ, ದಲಿತರಲ್ಲೂ ಮುಸ್ಲಿಮರಿದ್ದಾರೆ, ಹಿಂದೂಗಳಿದ್ದಾರೆ, ಎಲ್ಲರಿದ್ದಾರೆ. ಅವರಿಗೆ ಕೂತು ಗವರ್ಮೆಂಟ್ ಅವರು ಆಯ್ತು 48 ದಿನ ಮಾತ್ರ ಇರುತ್ತೆ, ಅದರ ನಂತರ ಇದು ರಾಷ್ಟ್ರಧ್ವಜನೇ ಎಲ್ಲಿ ಬರುತ್ತೆ ಅಥವಾ ಕನ್ನಡ ಧ್ವಜನೇ ಬರುತ್ತೆ ಅಂತ ತಿಳಿ ಹೇಳ್ಬೋದಿತ್ತು ವಿನಃ ಬೆಳಿಗ್ಗೆ ನೀವು ಭಗವದ್ವಚನ ರಾತ್ರೋರಾತ್ರಿ ಇಳಿಸೋದ್ರಲ್ಲಿ ವಾಟ್ ಈಸ್ ಆ ಫಂಡ ಅಲ್ಲ, ಏನು? ಕೆಲವು ಅಧಿಕಾರಿಗಳು ಮಾಡುವಂಥ ತಪ್ಪುಗಳು ಇರ್ಬೋದು. ಈಗ ಅಧಿಕಾರಿಗಳಿಗೆ ಏನಾಗ್ಬಿಡುತ್ತೆ, ಇದೇನು ಗಲಾಟೆ ಆಗ್ಬಿಡುತ್ತೋ, ಯಾವ ಥರ ನಿಯಂತ್ರಣ ಮಾಡೋದ್ರಲ್ಲಿ ಇಂಥ ವಿಚಾರಗಳನ್ನ ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ಸೂಕ್ಷ್ಮವಾಗಿ ನೋಡ್ಕೊಂಡು ಮಾಡಬೇಕಾಗಿರುತ್ತೆ. ಕೆಲವೊಂದೊಂದು ಸಂಘಟನೆಗಳು ಹೋಗ್ಬಿಟ್ಟು ನಾವು ಚಳುವಳಿ ಮಾಡ್ತೀವಿ ಅಂತ ಹೇಳ್ತಾರೆ, ಇನ್ನೊಂದು ಮಾಡಿ. ಇವತ್ತು ನೋಡಿ, ಈಗ ಅದೇ ಮಂಡ್ಯದಲ್ಲಿ ಗಲಾಟೆ ಆಗ್ತಾ ಇದೆ. ಸೊ ಈ ಕಡೆ ರವಿ ಅವರೇ ಕಳಿಸಿದ್ದಾರೆ, ಅವ್ರಿಗೆ ರಾಷ್ಟ್ರಧ್ವಜವನ್ನು ಕೊಟ್ಟು ವೆಲ್ಕಮ್ ಮಾಡ್ತಾ ಇದ್ದಾರೆ. ಸೊ ಇದು ಇನ್ನೊಂದಕ್ಕೆ ಯಾವಾಗಲೂ ಏನಾಗುತ್ತೆ, ಒಂದು ವೈರುಧ್ಯ, ಪ್ರತಿವಿರುದ್ಧ ಮತ್ತು ಪ್ರತಿತಂತ್ರಗಳು ಈ ಥರದ್ದು ಆಗಬಾರ್ದು. ಇವತ್ತಿನ ಇದರಲ್ಲಿ ಅಮಾಯಕ ಮಕ್ಕಳು, ನಾನು ಎಷ್ಟೋ ವಿಜುವಲ್ಸ್ ನೋಡಿದೆ. Why government ವಿಜುವಲ್ಸ್ ಅಲ್ಲಿ has failed to balance the things? ಇಲ್ಲ, ಗೌರ್ಮೆಂಟ್ ಫೇಲ್ ಆಗಿಲ್ಲ. ಈಗ ವಿಜುವಲ್ಸ್ ಅಲ್ಲಿ ನೋಡ್ತಾ ಇದ್ದೆ, ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟು ಫ್ಲೆಕ್ಸರ್ಸ್ ಅದು, ಅವ್ರ ಕೈಲಿ ತುಳ್ಸೋದು, ಗಲಾಟೆ ಮಾಡೋದು, ಈ ಥರದ್ದೆಲ್ಲ ಮಾಡಿಸ್ತಾ ಇದ್ದಾರೆ, ಇದು ಮಾಡ್ತಾ ಇದ್ದಾರಲ್ಲ. ಸೊ ಇದೇನಾಗುತ್ತೆ, ಇವರು ಅಜೆಂಡಾ ಇಷ್ಟೇ ಸಿಂಪಲ್. ಈಗ ಮಂಡ್ಯ ಲೋಕಸಭಾ ಸದಸ್ಯರು ಅಲ್ಲೇ ಇದ್ದಾರೆ, ಅವ್ರು ಇವತ್ತವರೆಗೂ ಬಂದೇ ಇಲ್ಲ. ಈ BJPಗೆ ಸಪೋರ್ಟ್ ತಾನೇ ಮಾಡ್ತಾ ಇರೋದು ಅವರು. BJPಯ ಒಂದು ಬೆಂಬಲಿತ ಸದಸ್ಯೆ ಅಂತೇಳಿ ಸಂಸತ್ತಲ್ಲಿ ಇದ್ದಾರೆ. ಇವತ್ತವರೆಗೂ ಕೂಡ ಅವರು ನಿನ್ನೆ ಇಷ್ಟೆಲ್ಲ ಇನ್ಸಿಡೆಂಟ್ ಆಗ್ತಾ ಇದ್ರು, ಅವ್ರು ಬಂದೇ ಇಲ್ಲ. ಯಾಕೆ ಅವ್ರು ರಾಜಕೀಯ ಯಾಕೆ ಇದನ್ನ ಲಾಭ ತಗೊತಾ ಇಲ್ಲ? ಸೊ ಯಾರು ಇದನ್ನ ಲಾಭವನ್ನು ತಗೊತಾ ಇದ್ದಾರೆ? ಮಂಡ್ಯ ಕೆರಗೋಡು ಅವ್ರ ಕಾನ್ಸ್ಟಿಟ್ಯೂನ್ಸಿನೇ ತಾನೆ. ಮಂಡ್ಯ ಸುಮಲತಾ ಅವ್ರು ಬರ್ಬೋದಾಗಿತ್ತಾನೆ. ಅಧಿಕಾರಿಗಳ ತಪ್ಪು ಅಂತ ನೀವು ಹೇಳ್ತೀರಿ. ಅಧಿಕಾರಿಗಳು ಬೈ ಮಿಸ್ಟೇಕು ಅಲ್ಲ, ಹೆದರ್ಬಿಟ್ಟು ಅಥವಾ ಪ್ರೊಸೆಸ್ಸಲ್ಲಿ ಅಂಡರ್ ಪ್ರೆಷರ್ ಬಂದು ತಗೊಂಡ್ರು ಅಂತ. ಈಗ ಇಟ್ ಈಸ್ ಟಚ್ ಸಂಬಡಿ ಸೆಂಟಿಮೆಂಟ್. ಅಲ್ಲ, ಸೆಂಟಿಮೆಂಟ್ ಅಲ್ಲಲ್ಲ, ಇಲ್ಲಿ ಏನಂದ್ರೆ ನೀವು ಲಾ ಆ್ಯಂಡ್ ಆರ್ಡರ್ ಒಟ್ಟಿಗೆ ಅಲ್ಲಲ್ಲ ಸೂರ್ಯಮುಖಂದ್ರವರೇ, ಒಂದು ಗವರ್ಮೆಂಟ್ಗೆ ಲಾ ಆ್ಯಂಡ್ ಆರ್ಡರ್ ಒಟ್ಟಿಗೆ ಜನಗಳ ಕಾಮನ್ ಸೆಂಟಿಮೆಂಟನ್ನು ಪರಿಗಣನೆ ತಗೊಳ್ಳುವಂತಹ ಒಂದು ಜವಾಬ್ದಾರಿ ಇದೆ. ಈವನ್ ಒಂದು ಕೋರ್ಟ್ಗೆ ಹೋದ್ರು ಕೂತ್ಕೊಂಡ್ಬಿಟ್ಟು ಇಬ್ರು ಕೂತ್ಕೊಂಡ್ಬಿಟ್ಟು ಒಂದು ಕೌನ್ಸಿಲಿಂಗ್ ಮಾಡಿ ಅಂತ ಹೇಳ್ತಾರೆ. ಅದನ್ನು ಬಿಟ್ಟುಬಿಟ್ಟು ನೀವು ಯು ಕುಡ್ ಹ್ಯಾವ್ ಟ್ರೈಡ್ ಎ ಕೌನ್ಸಿಲಿಂಗ್ ಪಾರ್ಟೀಸ್. ಅದನ್ನು ಬಿಟ್ಟುಬಿಟ್ಟು ನೀವು ಬೆಳಿಗ್ಗೆ ಒಂದು 15 ಹಳ್ಳಿಯವರು ಸೇರಿಬಿಟ್ಟು ಮಾಡಿದಂತಹ ಒಂದು ಭಗವಧ್ವಜವನ್ನು ನೀವು ಪೊಲೀಸ್ ಕರ್ಕೊಂಡು ಬಂದು ರಾತ್ರಿ ಇಳಿಸ್ಬಿಟ್ಟು ಮಾಡ್ತೀರಿ. ಒಂದು ಜಿಲ್ಲಾಡಳಿತ ಅಲ್ಲ, ನಾನು ಒಂದು ಹೇಳ್ಬಿಡ್ತೀನಿ ಕೇಳಿ. ಈಗ ರಾಮ ಮಂದಿರ ಉದ್ಘಾಟನೆಗೆ BJPಯವರು, ಕಾಂಗ್ರೆಸ್ ಅವರು ಮತ್ತು JDS ಅವರು ಅಂತಲ್ಲ, ನಮ್ಮ ಸರ್ಕಾರ ಎಲ್ಲ ದೇವಸ್ಥಾನಗಳಲ್ಲಿ ಪೂಜೆ ಮಾಡಬೇಕು ಅಂತ ಹೇಳ್ತು. ಆಮೇಲೆ ಇಲ್ಲಿ ನೀವು ಬೆಂಗಳೂರಲ್ಲಿ ಗಮನಿಸಿರ್ಬೋದು, ನಮ್ಮ ಶಾಸಕರಿಬ್ಬರು ಕೂಡ ತುಂಬ ದೊಡ್ಡ ಕಟೌಟ್ಗಳನ್ನೇ ಹಾಕಿದ್ರು. ಯಾರು ಕೂಡ ಅದೇನು ವಿರೋಧ ಮಾಡಲಿಲ್ಲ. ಸೆಂಟಿಮೆಂಟ್ಸ್ ಈಗ ನಮ್ಮ ಬಜರಂಗ ದಳದ ನಾಯಕರು ಹೇಳ್ದಂಗೆ ಎಲ್ಲ ಇವಾಗ ರವಿಕುಮಾರ್ ಅವರೇನು ಹಿಂದೂ ಅಲ್ವಾ? ಸೊ ಇವರೇನು ಹಿಂದೂ ಅಲ್ವಾ? ಸೊ ಅದನ್ನು ಇವತ್ತು ಹ್ಯಾಂಡ್ಲ್ ಮಾಡ್ಬೇಕಾದ್ರೆ ನೀವು ಹೇಳ್ದಾಗೇನೆ ಸರ್ಕಾರದ ಅಧಿಕಾರಿಗಳು ಕೆಲವು ಒತ್ತಡಕ್ಕೆ ಅಲ್ಲಿರುವಂಥ ಸ್ಥಳೀಯ ಗಲಾಟೆಗಳು ಅವಕ್ಕೆ ಎದುರ್ಕೊಳಕ್ಕೆ ಹೋಗಬಾರ್ದು. ಎಲ್ಲರನ್ನೂ ಕರೆದು ಮಾತಾಡಿಸಿ ಅದನ್ನು ಸಮಾಧಾನ ಮಾಡಿದರೆ ಆಗ್ತಾ ಇರಲಿಲ್ಲ.